Hello, my dear first P students. One more poem I am about to bring to your knowledge. That is what If I Was a Tree. ನಾನು ಮರವಾಗಿದ್ದರೆ ಅಂತೇಳಿ ಹೌದಾ. ದಿಸ್ ಇಸ್ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಆರ್ ವೆರಿ ಯೂಸ್ಫುಲ್ ವಿಡಿಯೋ ಫಾರ್ ಎವ್ರಿ ಒನ್ ಬಿಕಾಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಆಲ್ಸೋ ಹೌದಾ. ಸೊ ಇಲ್ಲಿ ಬಂದ್ಬಿಟ್ಟು ಇಫ್ ಐ ವಾಸ್ ಟ್ರೀ ಇಟ್ ವಾಸ್ ರಿಟನ್ ಬೈ ಮುಡ್ನು ಕೊಡು ಚಿನ್ನಸ್ವಾಮಿ ಇವ್ರು ಬರೆದಿರುವಂತ ಒಂದು ಪೋಯಂ ಹೌದಾ. ಹಾಗಿದ್ರೆ ಇಲ್ಲಿ ಏನ್ ಹೇಳುತ್ತೆ, ಎದ್ರ ಬಗ್ಗೆ ನಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನ we are about to discuss now. See this one, and he expresses his suffering, disappointments and frustrations. Okay, so here it is satire on social discrimination. ಇದೇ ಪಾಯಿಂಟ್ಸ್ ಅನ್ನ ಕೂಡ ನೀವು ಹಾಕಬೇಕಾಗತ್ತೆ. ಯಾಕಂದ್ರೆ ಈಗ ಸೊಸೈಟಿ ಒಳಗೆ ಎಷ್ಟೊಂದು ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಮೇಲು ಕೀಳು, ಈ ಭಾಗದಲ್ಲಿ ಕೂಡ ಅವನು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡ್ತಿರ್ತಾನೆ. ಅಂಡ್ ಇಟ್ ಇಸ್ ಅ ಥಾಟ್ ಪ್ರೊವೋಕಿಂಗ್ ಪೋಯಮ್ and it is reflects about what here social issues of ಯಾವುದು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಪರ್ಟಿಕ್ಯುಲರ್ಲಿ ಇನ್ ದ ಇಂಡಿಯನ್ ಸೊಸೈಟಿ ಹೌದಾ. ಈ ಒಂದು ಸಂದರ್ಭದಲ್ಲಿ ಎಷ್ಟೆಷ್ಟೆಲ್ಲ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಇದರಿಂದ ಎಷ್ಟೊಂದು ಅನ್ಟಚಬಲ್ ಪೀಪಲ್ ಪ್ರಾಬ್ಲಮ್ಸ್ ಈಡಾಗ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ. ಅಂಡ್ ದ ಸ್ಪೀಕರ್ ಬ್ರಿಂಗ್ಸ್ ಔಟ್ ದ ಕಾನ್ಸೆಪ್ಟ್ ಆಫ್ ಡಿಫೈಲ್ಮೆಂಟ್ ಅಂಡ್ ಪ್ಯೂರಿಫಿಕೇಶನ್ ಇನ್ ದ ಪೋಯಮ್. ಇವೆರಡು ಕಾನ್ಸೆಪ್ಟ್ ಇಟ್ಟುಕೊಂಡು ಕೂಡ ಇಲ್ಲಿ ಪೋಯಮ್ ಅನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ. ಅಂಡ್ ದ ಪೋಯಮ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ಮೀನಿಂಗ್ಲೆಸ್ನೆಸ್. ಓಕೆ, ಮೀನಿಂಗ್ಲೆಸ್ ಆಫ್ ಸರ್ಟನ್ ಇವಿಲ್ ಪ್ರಾಕ್ಟೀಸಸ್ ಹೌದಾ. ಇವೆಲ್ಲ ಒಂದು ಸಮಾಜದ ಕೆಡಕುಗಳಂತ ಹೇಳ್ತೀವಲ್ಲ, ಇವೆಲ್ಲ ಏನೇನ್ ಆಗ್ತಾ ಇದ್ದಾವೆ, ಓಕೆ, ಏನ್ ಆಗ್ತಾ ಇರ್ತವೆ ಅಂತೇಳಿ ಇವನ ಗಮನಕ್ಕೆ ಕೂಡ ತಂದಿದ್ದಾನೆ. ದ ಪೋಯಮ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಯಾವುದು ಒಂದು ಡಿಸ್ಕ್ರಿಮಿನೇಷನ್ ಇರ್ಬೋದು, ಅದ್ರ ಜೊತೆಗೆ ಲಾಂಗಿಂಗ್ ಇಕ್ವಾಲಿಟಿ ಥ್ರೂ ದ ಮೆಟಾಫೋರ್ ಆಫ್ ಎ ಟ್ರೀ. ಅಂದ್ರೆ ಈ ಟ್ರೀ ಅನ್ನ ಮೆಟಾಫೋರ್ ಆಗಿ ಬಳಕೆ ಮಾಡ್ಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್, ಇಫ್ ಐ ವಾಸ್ ಎ ಟ್ರೀ ಅಂದ್ರೆ ಈ ಒಂದು ಸೊಸೈಟಿ ಒಳಗ ದ ಪೀಪಲ್ ಹ್ಯಾವ್ ಬೀನ್ ಸಫರಿಂಗ್ ಅ ಲಾಟ್, ಅದಕ್ಕೆ ಐ ವಾಂಟೆಡ್ ಟು ಬಿ ಟ್ರೀ ರಾದರ್ ದನ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ ಹೇಗೆ ಕೊಟ್ಟಿದ್ದಾನೆ, ಅಂದ್ರೆ ಈ ಮನುಷ್ಯ ಆಗೋಕ್ಕಿಂತ ಟ್ರೀ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇದ್ದೆ ಅನ್ನೋ ಒಂದು ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕಾಂಟ್ರಾಸ್ಟಿಂಗ್ ದ ಪ್ಯೂರಿಟಿ ಆಫ್ ನೇಚರ್ ವಿತ್ ದ ಇನ್ಜಸ್ಟಿಸ್ ಆಫ್ ಹ್ಯೂಮನ್ ಸೊಸೈಟಿ. ಅಂಡ್ ಆಲ್ಸೋ ಹಿ ಡಿಸೈರ್ಸ್ ಆರ್ ಎಕ್ಸ್ಪ್ರೆಸಸ್ ಅ ಡಿಸೈರ್ ಟು ಬಿ ಟ್ರೀ, symbolizing what here a life free from prejudices and defilements connected with the ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಬರಿಬೇಕಾಗತ್ತೆ. ಇವೆಲ್ಲ ಕೂಡ ಸಮರಿ ನಾವು ಓದೋದ್ರಿಂದ ನಾವಿಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಇವನ್ 2 ಮಾರ್ಕ್ಸ್ಗಳು ಕೂಡ ಗಮನ ಹಾಕ್ಬಹುದು. ನೋಡಿ, ಹಿ ವಿಶಸ್ ಟು ಬಿ ಟ್ರೀ ಬಿಕಾಸ್ ಇಫ್ ಹಿ ವಾಸ್ ಟ್ರೀ, ನಿಜವಾಗ್ಲೂ ಟ್ರೀ ಆಗಿದ್ದ ಅಂತಂದ್ರೆ ಏನಾಗ್ತಾ ಇತ್ತಂದ್ರೆ ದ ಬರ್ಡ್ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹೀಸ್ ಕಾಸ್ಟ್. ನೋಡಿ, ಬಿಫೋರ್ ಬಿಲ್ಡಿಂಗ್ ದಿಯರ್ ನೆಸ್ಟ್. ಎಕ್ಸಾಮ್ದಲ್ಲಿ ಹೀಗೂ ಕೇಳ್ತಿರ್ತವೆ, ಹೂ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹೀಸ್ ಕಾಸ್ಟ್, ಯಾರು ನಿಜವಾಗ್ಲೂ ಕೇಳಲ್ಲ ಅಂತಂದ್ರೆ ನಾವಲ್ಲಿ ಬರ್ಡ್ ಅಂತ ಬರಿಬೇಕಾಗತ್ತೆ. ಅಂಡ್ ವಾಟ್ ದ ಬರ್ಡ್ ವುಡ್ ನಾಟ್ ಆಸ್ಕ್ ಅಂತ ಬಂದಾಗ ವಾಟ್ ಹ್ಯಾವ್ ಟು ರೈಟ್ ಹಿಯರ್ ಕಾಸ್ಟ್ ಅಂತ ಬರಿಬೇಕಾಗತ್ತೆ. ನೋಡಿ, ಒಂದೇ ಇದರಲ್ಲಿ 2 ಕ್ವಶನ್ಸ್ ಫ್ರೇಮ್ ಮಾಡ್ಕೋಬಹುದು. ಹೂ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹೀಸ್ ಕಾಸ್ಟ್ ಅಂತ ಬಂದಾಗ ಬರ್ಡ್ಸ್ ಅಂತ ಬರಿಬೇಕಾಗತ್ತೆ. ದ ಬರ್ಡ್ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹೀಸ್ ಕಾಸ್ಟ್, ವಾಟ್ ದ ಬರ್ಡ್ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಅಂತ ಬಂದಾಗ ಈ ಕ್ಯಾಸ್ಟ್ ಅಂತ ಬರಿಬೇಕಾಗತ್ತೆ. ಇವೆಲ್ಲ ಕೂಡ ನೆನಪಿರಲಿ. ಬಿಫೋರ್ ಬಿಲ್ಡಿಂಗ್ ದೇರ್ ನೆಸ್ಟ್ ಆನ್ ಇಟ್. ಅದ್ರ ಜೊತೆಗೆ ಈ ಶಾಡೋ ವುಡ್ ನಾಟ್ ಹ್ಯಾವ್ ಫೆಲ್ಟ್ ಡಿಫೈಲ್ಡ್ ವೆನ್ ದ ಎಂಬ್ರೆಸ್ಡ್ ಬೈ ದ ಲೈಟ್. ಹೌದಾ, ಈ ಸನ್ಲೈಟ್ ಅದ್ರ ಮೇಲೆ ಬಿದ್ದಾಗ ಕೂಡ ಯಾವುದೇ ಕಾರಣಕ್ಕೆ ಶಾಡೋ ತಮ್ಮನ್ನು ತಾವು ಮಲೀನ ಅಂತ ಅನ್ಕೋತಿರ್ಕಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಟು ರೈಟ್ ಇಟ್. ಅಂಡ್ ದ ರೈನ್ ಡ್ರಾಪ್ಸ್ ವುಡ್ ನಾಟ್ ಹ್ಯಾವ್ ಟರ್ನ್ಡ್ back from him taking from a dog eater fen. The trees spreads its branches. The mother earth would not have fled shouting for a bath. ಅಂತಂದ್ರೆ ಈಗ ಬೇರುಗಳು, ಆ ಒಂದು ಮರದ ಬೇರುಗಳು ಏನಾದ್ರೂ ತೆಳಕ್ ಹೋದು ಅಂತಂದ್ರೆ ಯಾವುದೇ ಕಾರಣಕ್ಕೆ ಏನಂತಂದ್ರೆ ಮದರ್ ಅರ್ತ್ ಇಟ್ ವೋಂಟ್ ಗೋ ಫಾರ್ ಆರ್ ಇಟ್ ಡೋಂಟ್ ಶೌಟ್ ಫಾರ್ ಅ ಬಾತ್. ನಾನು ಮಲಿನಾದಿ, ನಾನು ಸ್ನಾನಕ್ಕೆ ಹೋಗ್ಬೇಕು, ಸ್ನಾನ ಮಾಡಬೇಕು, ಈ ರೀತಿ ಭೂತಾಯಿ ಯಾವತ್ತೂ ಭಾವಿಸೋದಿಲ್ಲ. ಅಂದ್ರೆ ಈ ಟ್ರೀನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ನೋಡಿ, ಅದೇ ಮನುಷ್ಯರಾದ ನಾವು ಯಾವುದೇ ವ್ಯಕ್ತಿಗಳು ನಮ್ಮನ್ನು ಬಂದು ಟಚ್ ಮಾಡಿದ್ರೆ, ಅಂದ್ರೆ ಎಸ್ಪೆಷಲಿ
ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಡಾಗ್ ಈಟರ್ ಅಂದ್ರೆ ಕೀಳು ಜಾತಿ ಹಿಂಗೆ ತೋದ ಅವ್ರೇನಾದ್ರೂ ಟಚ್ ಮಾಡಿದ್ರೆ ನಾನು ಸ್ನಾನ ಮಾಡಬೇಕು ನಾನು ಮಲಿನ ಆದೆ ಅಂತೇಳಿ ಎಷ್ಟು ಅಪ್ಪರ್ ಕ್ಲಾಸ್ ಪೀಪಲ್ ದೇ ವಿಲ್ ಥಿಂಕ್ ಲೈಕ್ ದಟ್. ಬಟ್ ಇಲ್ಲಿ ಈ ರಿಲೇಟೆಡ್ ಟು ನೇಚರ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಆದರೆ ಮನುಷ್ಯರಲ್ಲಿ ಭೇದ ಭಾವ ಇದೆ. ಸೊ ದಿಸ್ ಇಸ್ ವಾಟ್. ಅದ್ರ ಜೊತೆ ಇನ್ನೊಂದು ಆಡ್ ಮಾಡಿದ್ದಾನೆ, ಹಿ ಕುಡ್ ಹ್ಯಾವ್ ಮೇಡ್ ಅ ಸ್ವೀಟ್ ಫ್ರೆಂಡ್ಶಿಪ್. ಯಾರ ಜೊತೆ ಫ್ರೆಂಡ್ಶಿಪ್ ಅಂತಂದ್ರೆ ವಿತ್ ಅ ಕೂಲ್ ಬ್ರೀಸ್ ಅಂಡ್ ದ ಲಿವ್ಸ್. ನೆಕ್ಸ್ಟ್ ದ ಸ್ಯಾಕ್ರೆಡ್ ಕೌ. ಸ್ಯಾಕ್ರೆಡ್ ಅಂತ ಏನಂತ ಹೇಳ್ತೀವಿ, ಹೋಲಿ ಅಂತ ಹೇಳ್ತೀವಿ, ಹೌದಾ? ಇಲ್ಲಿ ದಿಸ್ ಈಸ್ ದ ಹೋಲಿ ಕೌ, ಪವಿತ್ರ ಅಂತ ಅನ್ಕೊಳ್ತೇವೆ. ವುಡ್ ಹ್ಯಾವ್ ಸ್ಕ್ರೇಪ್ಡ್ ಹರ್ ಬಾಡಿ ಆನ್ ಹಿಸ್ ಬಾಕ್. ಯಾಕೆ ಆಕ್ಚುಲಿ ಅವಳು ಆ ರೀತಿ ಮಾಡ್ತಿರ್ತಾಳೆ, ಒಂದು ಕೌ ಹಂಗೆ ಮಾಡಿರುತ್ತಂದ್ರೆ ಜಸ್ಟ್ 300,000 ಗಾಡ್ ಶೆಲ್ಟರ್. ನೋಡಿ ಈ ಒಂದು ಟ್ರೀ ಆದ್ರೆ ಏನೆಲ್ಲ ಅನುಕೂಲ ಇದೆ ಅಂತಂದ್ರೆ, ಈ ಒಂದು ಕೌ ಏನಾದ್ರು ತನ್ನ ಬಾಡಿನ ಟಚ್ ಮಾಡಿಲ್ಲದಂದ್ರೆ ನಾನು ಕೂಡ ಏನಾಗ್ತಂದ್ರೆ ಆಲ್ಮೋಸ್ಟ್ ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದ್ರೆ ಅಷ್ಟು ಒಂದು ದೇವತೆಗಳನ್ನ ಟಚ್ ಮಾಡಿದಾಗೆ ಅಂತ ಫೀಲ್ ಮಾಡ್ಕೋತೆ ವೆನ್ ಐ ವಾಸ್ ಎ ಟ್ರೀ. ಈ ರೀತಿ ಕೂಡ ಫೀಲ್ ಮಾಡ್ಕೊಳ್ತಾನೆ. ಸೊ ದಿಸ್ ಇಸ್ ವಾಟ್. ಎಕ್ಸಾಂಪಲ್ ಹೀಗೂ ಕೇಳ್ಬೋದು, ಎಷ್ಟು ದೇವಾನು ದೇವತೆಗಳು ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್ ದ ಕೌ ಅಂತಂದಾಗ, ಇನ್ ದ ಕೌ ಬಾಡಿ ಅಂತಂದಾಗ ನಾವು 300,000 ಗಾಡ್ಸ್ ಅಂತ ಕೂಡ ಬರಿಬೇಕಾಗತ್ತೆ. ದೇ ಹ್ಯಾವ್ ಟೇಕನ್ ಶೆಲ್ಟರ್ ಇನ್ ಹರ್. ಎಲ್ಲಿ? ಕೌದಲ್ಲಿ. ಅವೇನಾದ್ರೂ ನನ್ನ ಟಚ್ ಆದಂತಂದ್ರೆ ನಾನೇ ಕೂಡ ಪಾವನ ಆಗ್ತೇನೆ ಅಂತ ನನಗೆ. ಅಟ್ ದ ಎಂಡ್ ವೆನ್ ಹಿ ಬಿಕಮ್ಸ್ ಅ ಮೇಯರ್ ಓಡ್. ನೋಡಿ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಕಟ್ಟಿಗೆ ಕೂಡ ಆಗ್ಬಹುದು ನಾನು. ಅದರಿಂದ ಏನಾಗುತ್ತೆ ಅಂದ್ರೆ ನಾನು ಐ ಹ್ಯಾವ್ ಬೀನ್ ಫುಟ್ ಇನ್ ದ ಹೋಲಿ ಫೈರ್. ಹೌದಾ? ಈ ಒಂದು ಪವಿತ್ರ ಅಗ್ನಿ ಇವೆಲ್ಲ ಹೇಳ್ತಿರ್ತೇವಲ್ಲ, ಅಲ್ಲಿ ಹಾಕೋದ್ರಿಂದ ನಾನು ಕೂಡ ಪಾವನ ಆಗ್ತೇನೆ. ಅಗ್ನಿ ಹೋಮಗಳು ಕೂಡ ನಾವು ಕಟ್ಟಿಗೆನ ಹಾಕ್ತಾ ಇರ್ತೀವಿ. ಹಾಗೆ ಹಾಕೋದ್ರಿಂದ ಈ ಕಟ್ಟಿಗೆ ಕೂಡ ಜನ್ಮ ಪಾವನ ಆಗುತ್ತೆ. ಯಾವಾಗೆ? ನಾನು ಮನುಷ್ಯ ಅಲ್ಲ, ನಿಜವಾಗ್ಲೂ ಈ ಮರ ಆದರೆ ಏನೋ ಅವಾಗ ಕೂಡ ನಾನು ಪಾವನ ಆಗ್ತೇನೆ, ನಾನು ನಿಜವಾಗ್ಲೂ ಖುಷಿ ಆಗ್ತೇನೆ ಅಂತ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ವುಡ್ ಹ್ಯಾವ್ ಬಿಕಮ್ ಅ ಪಾರ್ಟ್ ಆಫ್ ಪೇಯರ್ ಅಂಡ್ ಬಾರ್ನ್ ಬೈ ದ 4 ಗುಡ್ ಮೆನ್. ಅಂದ್ರೆ ಕೊನೆಗೆ ಈ ಒಂದು 4 ಜನ ಏನಾದ್ರು ಅಸ್ತಂಗತ ತೀರ್ಕೊಂಡಾಗ ಆ ಒಂದು ವ್ಯಕ್ತಿ ಹೆಗಲ ಕೂಡ ನಾನು ಬಳಕೆ ಆಗ್ತೇನೆ. ಅಂದ್ರೆ 4 ಜನ ಕೂಡ ನಾನು ಒಯ್ತಾರೆ ನನ್ನನ್ನು ಯೂಸ್ ಮಾಡಿಕೊಂಡು ಅಂತ ಈ ರೀತಿ ಹೇಳ್ತಿರ್ತಾನೆ. ಸೊ ದಿಸ್ ಈಸ್ ವೆರಿ ಸಿಂಪಲ್ ಪೋಯಮ್. ಸೊ ಟೋಟಲಿ he wanted to give some glimpses what his views. So here the poet expresses that the people of lower caste are the victims of discrimination. Highly important. Victims of discrimination and social justice. 1.2. Upper class people do not have soft corner with the untouchables. ಇದರಿಂದ ಈ ರೀತಿ ಆಗ್ತಾ ಇರೋದು. And they run for a bath if they will touch them or their shadow falls on them. ಈ ರೀತಿ ಕೂಡ ಬರೀಬಹುದು. If he was a tree, the nature would not have showed any discrimination. ನೋಡಿ ಇದು ಬಹಳ ಇಂಪಾರ್ಟೆಂಟ್. ನಿಜವಾಗ್ಲೂ ನಾನು ನೇಚರ್ ಅಥವಾ ಟ್ರೀ ಆಗಿತ್ತಂದ್ರೆ ಯಾವುದೇ ಪ್ರಮಾಣದಾಗ ಡಿಸ್ಕ್ರಿಮಿನೇಷನ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೇಚರ್ ಟ್ರೀಟ್ಸ್ ಎವ್ರಿ ಒನ್ ಈಕ್ವಲಿ. And the shadow of the tree is not considered impure. ಅದು ಕೂಡ ಯಾವುದೇ ಕಾರಣಕ್ಕೆ ಟ್ರೀ ಈ ರೀತಿ ಇಂಪ್ಯೂರ್ ಅಂತ ಕನ್ಸಿಡರ್ ಮಾಡೋದಲ್ಲ. ಬಟ್ ನಾವೇನ್ ಮಾಡ್ಕೊಳ್ತೀವಿ, ಹೀಗೆಲ್ಲ ಮಾಡ್ಕೊಳ್ತೇವೆ. Only man hurts his fellow human beings in the name of caste, greed, race. ಇವೆಲ್ಲ ದೃಷ್ಟಿಯಿಂದ ಒಬ್ಬ ಮನುಷ್ಯ ನಮ್ಮನ್ನು ಹರ್ಟ್ ಮಾಡ್ತಾನೆ. And through the images of sunlight and cold breeze, the poet enforces the nature idea of equality. And the sunlight falls on the every creation equally. ಹೌದಾ? ಯಾವುದೇ ಭೇದ ಭಾವದ ಎಲ್ಲರ ಮೇಲೆ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಏನು ಸನ್ಲೈಟ್. Thus the speaker strongly opposes and criticizes these inhuman, meaningless practices of human beings. ಇವೆಲ್ಲ ಪ್ರಾಕ್ಟೀಸಸ್ ಏನಾಗ್ತಿರ್ತಾವಲ್ಲ ಇವನ್ನೆಲ್ಲ ಕೂಡ ಪೋಯಟ್ ನಮ್ಮ ಗಮನ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಸೊ ಸಿಂಪಲ್ ಪೋಯಮ್. ಇಲ್ಲಿ ಸಮರಿ ಬಂದಾಗ 4 ಮಾರ್ಕ್ಸ್ ಬಂದಾಗ ಈ ಒಂದು ಮೇನ್ ಪಾಯಿಂಟ್ಸ್ ಅನ್ನ ತಗೊಂಡು ನೀವು ಹೈಲೈಟ್ ಮಾಡಿದ್ರೆ ಸೊ ವಿಲ್ ಗೆಟ್ ಆಲ್ಮೋಸ್ಟ್ ದ ಗುಡ್ ಮಾರ್ಕ್ಸ್ ಹಿಯರ್. ವಿಡಿಯೋ ತುಂಬ ಈಸಿಯಾಗಿ ಕನ್ವೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಐ ಥಿಂಕ್ ಯು ಮೈಟ್ ಹ್ಯಾವ್ ಗಾಟ್ ದ ಕಾನ್ಸೆಪ್ಟ್ ವಾಟ್ ಐ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನಾಲೆಜ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.